ನಮಸ್ತೆ. ನನ್ನ ಹೆಸರು ಭಾರತಿ ಅಂತ ಆ್ಯಂಡ್ ವಿ ಹ್ಯಾವ್ ಕಮ್ ಫ್ರಮ್ ವಾರ್ಸಿಟಿ ಟಿವಿ. ಓಕೆ. ಸೊ ಇವತ್ತು ಅಪ್ಪು ಚಲನಚಿತ್ರೋತ್ಸವ ನಡೀತು. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಬೆಟ್ಟದ ಹೂವು ಚಿತ್ರನ ನೋಡಿದ್ವಿ. Okay. ಹೆಂಗೆ ಅನ್ನಿಸ್ತಾ ಇದೆ? ದಟ್ಸ್ ಟ್ರೂಲಿ ಅಮೇಝಿಂಗ್. ಫಸ್ಟ್ ಥಿಂಗ್ ಏನಂತಂದರೆ ಈ ಥರದ್ದೊಂದು ಲೈಕ್ ರೆಟ್ರೋ ಟೈಪ್ಸ್ ಮೂವೀಸ್ ನೋಡಿದ್ದು ಒಂದು, ಆ್ಯಂಡ್ ವಾಚಿಂಗ್ ಅಗೇನ್ ಪುನೀತ್ ರಾಜ್ಕುಮಾರ್, ಅದು ಇನ್ನೊಂದು ಡ್ರೀಮ್. ಆ್ಯಂಡ್ ಸಚ್ ಎ ರಿಲೆವೆಂಟ್ ಥೀಮ್, ಅಂದರೆ ಮಕ್ಕಳಿಗೋದು ಬುಕ್ ಬಗ್ಗೆ ಎಷ್ಟು ದಟ್ ಇಂಟೆನ್ಸಿಟಿ ಇದೆ, ಲವ್ ಟುವರ್ಡ್ಸ್ ದ ಬುಕ್, ಅದು ಅಮೇಝಿಂಗ್ ಇದೆ. ಆ್ಯಂಡ್ ದ ಕಂಟೆಂಟ್ ಆ್ಯಂಡ್ ಎವ್ರಿಥಿಂಗ್ ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವ್ರ ಮನೆ ಇರ್ಬೋದು, ಅಲ್ಲಿ ಯೂಸ್ ಮಾಡಿದಂಥ ಎಲ್ಲ ಚಿಕ್ಕ ಚಿಕ್ಕ ಕಾಸ್ಟ್ಯೂಮ್ ಇರ್ಬೋದು, ಸೋ ವೆರಿ ನ್ಯಾಚುರಲ್. ಏನೋ ಒಂಥರ ಮೇಕಪ್ ಗಿಪ್ಕಪ್ ಏನೂ ಇರ್ತಿರ್ಲಿಲ್ಲ, ಸೋ ವೆರಿ ನ್ಯಾಚುರಲ್ ಆಗಿ ಬಂದಿದೆ. ನಂಗೆ ಅದಕ್ಕೆ ಭಾರಿ ಖುಷಿ ಇತ್ತು. ಆ್ಯಂಡ್ ಈ ಪಿಕ್ಚರ್ನ ನಾನು ಈ ವಾಲಂಟ್ರಿಯಾಗಿ ತುಂಬ ನೋಡಿದ್ದೆ. ನಾನು ಯಾವುದೋ ಟೈಮಲ್ಲಿ ಕಾಲೇಜ್ ಮುಗಿಸಿ ಎಲ್ಲ ಓಕೆ ಡನ್ ಅಂತ ಹೇಳಿ ಮದುವೆ ಮಾಡಿಕೊಂಡು ಲೈಫ್ ಸೆಟ್ ಮಾಡ್ಕೊಂಡು ಅಂತಿದ್ದೆ. ಆ ಟೈಮಲ್ಲಿ ಈ ಮೂವಿನ ಮತ್ತೆ ನೋಡಿದ್ದೆ ನಾನು. ಆಗ ದ ಲವ್ ಟುವರ್ಡ್ಸ್ ಬುಕ್ನು ನನಗೂ ಬುಕ್ಸ್ ಬಗ್ಗೆ ಅದು ಎಷ್ಟು ಇಷ್ಟ ಇತ್ತು ಅನ್ನೋದು ಮತ್ತೆ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಅಗೇನ್ ಮಾನಸ ಗಂಗೋತ್ರಿ ಇಟ್ ಸೆಲ್ಫ್. ಸೊ ಐ ಜಾಯಿಂಡ್ LLM. ಸೊ ಅಗೇನ್ ಮಾನಸ ಗಂಗೋತ್ರಿ ಬ್ಯಾಕ್ 3 ಗೋಲ್ಡ್ ಮೆಡಲ್ಸ್. ಸೊ ಹಾಗೆ ಇದು ಆಗಲೂ ಇನ್ಸ್ಪೈರ್ ಆಗಿದ್ದು ಮೂವಿ. ನಾನು ಯಾವುದಕ್ಕಾದ್ರೂ ನನ್ನ ಮಗಳಿಗೆ ತೋರಿಸ್ಬೇಕಂತ ಇತ್ತು. ಸೊ ನನ್ನ ಮಗಳಿಗೆ ಮುಂಚೆಗೂ ಈ ಮೂವಿ ನೋಡಿದ್ದಾರೆ ಅವರು. ಸಾಮಾನ್ಯ ರಾಜ್ಕುಮಾರ್ದೆಲ್ಲ ಸಾಂಗ್ಸ್ ಎಲ್ಲ ಸಾಮಾನ್ಯ ಈಗಲೂ ಕೂಡ ನಾನು ಐ ಯೂಸ್ ಟೇಪ್ ರೆಕಾರ್ಡರ್ಸ್ ಆ್ಯಂಡ್ ಐ ಯೂಸ್ ರೆಟ್ರೋ ಟೈಪ್ಸ್ ಆ್ಯಂಡ್ ಆಡಿಯೋ ಕ್ಯಾಸೆಟ್ಸ್ ಎಲ್ಲ ಇನ್ನೂ ಯೂಸ್ ಮಾಡೋವಂಥದ್ದು ಅಭ್ಯಾಸ ಇದೆ. ಸೊ ಇದು ನನಗೆ ಹೊಸತಲ್ಲ, ಬಟ್ ಹೀಗೆ ಕೂತ್ಕೊಂಡು ನೋಡೋದು ಖುಷಿ ಆಗ್ತಾಯಿದೆ. ದಿಸ್ ಶೋಸ್ ಆರ್ ಮೈಸೂರು ಕಲ್ಚರ್ ಮೋರ್ ಓವರ್. ಇಟ್ಸ್ ನಾಟ್ ಅಬೌಟ್ ಲೈಕ್ ವಾಚಿಂಗ್ ಮೂವಿ, ಜಸ್ಟ್ ಅ ಮೂವಿ ಅಲ್ಲ ಇದು. ಜಸ್ಟ್ ಇಟ್ಸ್ ಲೈಕ್ ಕನೆಕ್ಟಿವಿಟಿ ಫಾರ್ ದಟ್ 80s ಆ ಥರ. ಸೊ ನಂಗೆ ಭಾರಿ ಪರ್ಸ್ನಲಿ ಇಟ್ಸ್ ಲೈಕ್ ಐ ಫೆಲ್ಟ್ ಸೋ ಗುಡ್. ಮತ್ತು ನನ್ನ ಮಗಳು ಕೇಳ್ತಾನೆ ಮತ್ತೆ ಅವ್ರ ಪುಸ್ತಕ ತಗೊಳ್ಳಲ್ವಾ ಅಮ್ಮ ಅಂತ ಕೇಳ್ತಾಯಿದ್ರು. ಸೊ ಇಟ್ ಹ್ಯಾಸ್ ಡನ್ ಎ ರೆಲೆವೆಂಟ್ ಇಂಪ್ಯಾಕ್ಟ್. ಇಟ್ಸ್ ವೆರಿ ನೈಸ್. ಆ್ಯಂಡ್ ಹೂಎವರ್ ಹ್ಯಾಸ್ ಆರ್ಗನೈಸ್ಡ್ ದಿಸ್ ಮೂವಿ, ಹೂ ಹ್ಯಾಸ್ ಸೆಲೆಕ್ಟೆಡ್, cheers to them, and all the best for you people also. You're studying. Thank you so much. I heard you are doing journalism. Fine. All the best. Thank you. Any other questions? ರೆಟ್ರೋ ಪದ್ಧತಿನ ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡು ಬಂದಿರೋದನ್ನ ಕೇಳಿದ್ದು ತುಂಬಾ ಖುಷಿ ಆಯ್ತು. ಬಿಕಾಸ್ ಇವಾಗ ಎಲ್ಲರೂ ಹ್ಯಾವ್ ಮೂವ್ ಟುವರ್ಡ್ಸ್ ಮಾಡರ್ನ್ ಡೇಸ್. ಅಂಡ್ ರಾಜ್ಕುಮಾರ್ ಅದ್ರ ಮಧ್ಯೆ ಒಂದು ಮೂವಿ ಮಧ್ಯದಲ್ಲಿ ಕ್ಲಿಪ್ಪಿಂಗ್ ಇತ್ತು. ಅಂಡ್ ದಟ್ ಹೊನ್ನವಳ್ಳಿ, ಅದು ಏನು ಗೊತ್ತಾ, ಈಗ ಹೊನ್ನವಳ್ಳಿ ಕೃಷ್ಣ ಅವ್ರದ್ದು ಇರ್ಬೋದು, ಜಸ್ಟ್ ಒಂದು ಅವ್ರ ಬಾಂಡಿಂಗ್ ಇದೆಯಲ್ಲ, ಸಮ್ ರ್ಯಾಂಡಮ್ ಪರ್ಸನ್ ಟಾಕಿಂಗ್ ಟು ಅ ಸ್ಮಾಲ್ ಲಿಟಲ್ ಗಾಯ್ ಊರಲ್ಲಿ. ಈಗ ಅವರು ಕಾಡ್ಗೆ ಹೋಗ್ಬೇಕಾದ್ರೆ ಒಂದು ಪೊಟ್ನ ಎಲ್ಲ ಕಟ್ಕೊಡ್ತಾರಲ್ಲ ತಿನ್ನು ಅಂತ ಹೇಳಿ, ಅವ್ರಿಗೆ ಅದೆಲ್ಲೋ ಯೂಸಿಗೆ ಬರುತ್ತೆ, ಅವ್ರು ಸುಮ್ಮನೆ ಸಾಮಾನ್ಯ ಕುತ್ಕೊಂಡು ನೋಡ್ಬೇಕಾರೆ ಅಂತ. ಸೊ ಆ ಬಾಂಡಿಂಗ್ ಇವಾಗ ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಅವ್ರ ಹತ್ರ ಮಾತಾಡಬೇಡ, ಇವ್ರ ಹತ್ರ ಮಾತಾಡಬೇಡ, ದಟ್ ಈಸ್ ಹೌ ಇಟ್ ಗೋಸ್. ಸೊ ಬಟ್ ದಿಸ್ ಒನ್ ವಾಸ್ ಸೋ